ಜೈ ಬಲೋ ಭಾರತ್ ಮಾತಾ ಕಿ. ಪೌರ ಕಾರ್ಮಿಕರಿಗೆ ಇವತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ನಮ್ಮ ಮುಳಬಾಗಿಲು ಅಲ್ಲದೆ ಇಡೀ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇವರ ಒಂದು ಬೇಡಿಕೆಗಳು 7 ಬೇಡಿಕೆಗಳಿದಾವೆ. 7 ಅಲ್ಲ 70 ಬೇಡಿಕೆಗಳನ್ನು ಕೇಳಿದ್ರು ಕೂಡ ನಮ್ಮ ಸರ್ಕಾರ ಕೊಳ್ಳೇಬೇಕು. ಯಾಕೆಂದ್ರೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದೇಳಿ ಯಾರಾದರೂ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ಪೌರ ಕಾರ್ಮಿಕರು ಮಾತ್ರ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಮನೆಗಳಲ್ಲಿ ರಾಜಕಾರಣಿಗಳೆಲ್ಲರೂ ಕೂಡ ಮನೆಗಳಲ್ಲಿ ತಂಪಾಗಿ ಫ್ಯಾನ್ ಹಾಕೊಂಡು ಮಲಗಿರ್ತಾರೆ. ಕೆಲಸ ಮಾಡೋರು, ಬೆಳಗ್ಗೆ ಕಸ ಎತ್ತೋರು ಪೌರ ಕಾರ್ಮಿಕರು, ಕಾಲುವೆಯಲ್ಲಿ ಗಲೀಜು ನೀರನ್ನು ಎತ್ತೋರು ಪೌರ ಕಾರ್ಮಿಕರು. ಇಂಥವ್ರಿಗೆ ನೀವು ಈ ಬೇಡಿಕೆಗಳೆಲ್ಲ ನೀವು ಅನ್ವಯಿಸ್ಕೊಟ್ಟಿಲ್ಲ ಅಂದ್ರೆ ಇದು ಯಾವುದು ಸರಿ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದರಿಗೆ ಪೌರ ಕಾರ್ಮಿಕರಿಗೆ ಬೆಂಬಲ ಕೊಡೋದು ನಮ್ಮ ಜವಾಬ್ದಾರಿ. ಆದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆನ್ನೆಲುಬಾಗಿ ಪೌರ ಕಾರ್ಮಿಕರ ಜೊತೆ ಇವತ್ತೇ ಅಲ್ಲ ನಾಳೆನೂ ಅಲ್ಲ ಎಷ್ಟು ವರ್ಷಗಳಾದರೂ ಕೂಡ ಪೌರ ಕಾರ್ಮಿಕರಿಗೆ ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಈ ಹುಟ್ಟು ಸಾವುಗಳ ಮಧ್ಯೆ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಳಿಸ್ಬೇಕು. ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ಎರಡನೇ ಮಾತೇ ಇಲ್ಲ. ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಕೂಡ ಎಷ್ಟೇ ಅವರು ಕೆಲಸ ಕಾರ್ಯಗಳಿದ್ರು ಕೂಡ ಆ ಕೆಲಸ ಕಾರ್ಯಗಳನ್ನ ಬಿಟ್ಟು ನನ್ನ ನಗರ ಸ್ವಚ್ಛತವಾಗಿರಬೇಕು, ನನ್ನ ವಾರ್ಡ್ ಸ್ವಚ್ಛತವಾಗಿರಬೇಕು, ಎಲ್ಲೂ ಕೂಡ ಗಲೀಜನ್ನು ಇರಬಾರ್ದು ಅನ್ನೋ ಮನೋಭಾವನ ಇಟ್ಕೊಂಡು ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ಅದು ಪೌರ ಕಾರ್ಮಿಕರು ಮಾತ್ರ ಬೆಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಇವರು ಏನು 7 ಬೇಡಿಕೆಗಳನ್ನ ಕೊಟ್ಟು ಮನವಿ ಈಡೇರಿಸಿದ್ದಾರೆ, ಕೊಡ್ಬೇಕು ಅಂದ್ಕೊಂಡಿದ್ದೀರೋ ತಾವೆಲ್ಲರೂ ಕೂಡ ಸರ್ಕಾರ ಕೂಡಲೇ ಈ 7 ಬೇಡಿಕೆಗಳನ್ನ ಅನ್ವಯಿಸಿ ಮಾಡಬೇಕು. ಈ ಒಂದು ಏನು ಸಂಘದ ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರಿಗೆಲ್ಲರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಮನವಿ ಮಾಡಕ್ಕೆ ಹೋಗಿದ್ದಾರೆ. ಅದನ್ನ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಸೇರಿ ಇವ್ರಿಗೆ ಕೂಡಲೇ ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನ ವಾಪಸ್ ತಗೊಂಡು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವೇಳೆ ಏನಾದ್ರೂ ಬೇಡಿಕೆಗಳನ್ನ ಈಡೇರಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಉಗ್ರವಾದ ಹೋರಾಟವನ್ನು ಮಾಡೋದ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ನಾರಾಯಣಗೌಡರು ಸದಾ ಬೆಂಬಲವಾಗಿ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ. ಆದ್ರಿಂದ ನಮ್ಮ ನಗರ ಸ್ವಚ್ಛತವಾಗಿರಬೇಕು, ನಮ್ಮ ಪಟ್ಟಣ ಸ್ವಚ್ಛತವಾಗಿರಬೇಕು, ನಮ್ಮ ಮನೆ, ನಮ್ಮ ಈ ವಾರ್ಡು ಸ್ವಚ್ಛತವಾಗಿರ್ಬೇಕು ಅಂದ್ರೆ ಪೌರ ಕಾರ್ಮಿಕರಿಗೆ ಮೊದಲ ಆದ್ಯತೆ ಕೊಡಬೇಕು. ಒಂದು ವೇಳೆ ನೀವು ಏನಾದ್ರೂ ಪೌರ ಕಾರ್ಮಿಕರಿಗೆ ಬೆಂಬಲವನ್ನ ಸೂಚಿತ ಇದ್ರೆ ನಿಮ್ಮ ಮನೆ ಮಠಗಳು ಏನಿದಾವೆ ಗೊಬ್ಬು ಎಗರಾಗಿ ಹೋಗ್ತಾ ಇದಾವೆ. ಅರ್ಥ ಆಯ್ತಾ? ಮೊದಲನೇ ಗೊಬ್ಬು ಎಗರೋದು ಯಾವ್ದು? ರಾಜಕಾರಣಿಗಳ ಮನೆಗಳು ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರಾಜಕಾರಣಿಗಳು ಫೋನ್ ಮಾಡ್ತಾರೆ, ಎಲ್ಲಿ ಬಂದಿಲ್ವಲ್ಲ ಪೌರ ಕಾರ್ಮಿಕರು, ನಮ್ಮ ಮನೆಯಲ್ಲಿ ಗಲೀಜಿದೆ, ನಮ್ಮ ಮನೆ ಹತ್ರ ಕಸ ತುಂಬಿದೆ, ಯಾರು ಬಂದಿಲ್ವಂತ ಅಂತ. ಸಾಮಾನ್ಯ ವ್ಯಕ್ತಿಗಳು ಫೋನ್ ಮಾಡಲ್ಲ. ಸಾಮಾನ್ಯ ವ್ಯಕ್ತಿಗಳು ನಾವು ನಮ್ಮ ಪಾಡಿ ನಾವು ಕಸ ಬಿದ್ದರೆ ಕ್ಲೀನ್ ಮಾಡ್ಕೊಂತೀವಿ. ಆದ್ರೆ ಈ ರಾಜಕಾರಣಿಗಳು ಇದಾರಲ್ಲ, ಈ ರಾಜಕಾರಣಿಗಳು ಮೊದಲು ಫೋನ್ ಮಾಡೋದೆ ನಗರಸಭೆಗೆ, ಎಲ್ಲಪ್ಪ ಪೌರ ಕಾರ್ಮಿಕರು ಬಂದಿಲ್ಲ, ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಸ್ವಾಮಿ, ನಾಳೆ ದಿವಸ ನಿಮ್ಮ ಮನೆಗಳು ಸ್ವಚ್ಛತೆ ಇರಬೇಕು, ನಿಮ್ಮ ನಗರ ಸ್ವಚ್ಛತೆ ಇರಬೇಕು ಅಂದ್ರೆ ಮೊದಲ ಆದ್ಯತೆ ಯಾರು ಕೊಡ್ಬೇಕು? ನೀವು ಪೌರ ಕಾರ್ಮಿಕರಿಗೆ ಕೊಡಬೇಕು ಅಲ್ವಾ ಕೊಡ್ಬೇಕು ತಾನೆ. ಆದ್ರಿಂದ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪೌರ ಕಾರ್ಮಿಕರ ಜೊತೆ ನಿಂತಿದೆ. ಇವತ್ತೇ ಅಲ್ಲ, ಈ ಪ್ರಾಣ ಇರೋ ಗಂಟು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪೌರ ಕಾರ್ಮಿಕರ ಜೊತೆ ನಿಲ್ತುತ್ತೆ. ಒಂದು 3 ವರ್ಷಗಳ ಹಿಂದೆ ಸಂಬಳ ಕೊಟ್ಟಿಲ್ಲ ಅಂದ್ಬಿಟ್ಟು ನಾವು ಪ್ರತಿಭಟನೆಗೆ ಭಾಗಿಯಾಗಿದ್ವಿ, ಮತ್ತೆ ಸಂಬಳವನ್ನ ಕೊಟ್ರು. ಆದ್ರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಯಾರನ್ನ ಬೇಕಾದ್ರೂ ಕಣ್ಕೊಳ್ಳಿ, ಪೌರ ಕಾರ್ಮಿಕರಿಗೆ ಮಾತ್ರ ಕಣ್ಕೋಬೇಡಿ ಅಂತ ಈ ಸಂದರ್ಭ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮ ಮಠ ಮನೆಗಳೆಲ್ಲ ಗೊಬ್ಬ ಎದುರೋಗ್ಬಿಡ್ತವೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸೇರಿ ಪೌರ ಕಾರ್ಮಿಕರಿಗೆ ಬೆಂಬಲ ಕೊಡ್ತಾ ಇದೀವಿ. ಮುಂದಿನ ದಿನ ಕೊಡ್ತೀವಿ, ಪ್ರಾಣ ಇರಗೊಂಡವರು ಕೊಡ್ತೀವಿ. ಆದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ
ಮುಖಂಡರಾಗಿರುವಂತಹ ಚಾನ್ಬಾಸ್ ಸರ್ ಅವರು, ಮತ್ತೆ ರಹಮತುಲ್ಲಾ ಅವರು, ಇರ್ಪಾಕ್ಷಿ ಲೀ ಅವರು, ಇದ್ರೀಸ್ ಅವರು, ನಮ್ಮ ಮೊಯಿನ್ ರವರು, ಸತೀಶ್ ಅಣ್ಣವರು, ಅಕ್ಮಲ್ ಖಾನ್ ಅವರು, ನಮ್ಮ ನವೀದ್ ರವರು, ನಮ್ಮ ನಯಾಜ್ ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರೋ ನಮ್ಗೆಲ್ಲರ ಸಂತೋಷದ ವಿಚಾರ. ಅದ್ರ ಜೊತೆಗೆ ಏನಿವತ್ತು ಮುಖ್ಯಮಂತ್ರಿಗಳು ಬೇಡಿಕೆಗಳನ್ನ ವಾಪಸ್ ತಗೋಬೇಕು ಅಂತ ಹೇಳ್ತಾ, ಬೇಡಿಕೆಗಳನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ, ಏನು ಪೌರ ಕಾರ್ಮಿಕ ಹೆಣ್ಮಕ್ಳು ಕೂತಿದ್ದಾರೆ ನೋಡಿ, ಹೆಣ್ಮಕ್ಳು ಕೂತಿದ್ದಾರೆ, ಅವ್ರಿನ್ನು ಕೆಲಸ 16 ವರ್ಷ 20 ವರ್ಷ 30 ವರ್ಷಗಳಿಂದ ನಗರಸಭೆ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಪರ್ಮನೆಂಟ್ ಆಗಿಲ್ಲ. ಕೆಲವೊಂದು ಜನಕ್ಕೆ ಆಗಿದೆ, ಕೆಲವೊಂದು ಜನ ಆಗಿದ್ರು ಅದು ಮಾಡ್ಕೊಡ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು 30 ವರ್ಷ 20 ವರ್ಷ 15 ವರ್ಷ ಮಾಡಿರುವಂತಹ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸರ್ಕಾರದಿಂದ ಪರ್ಮನೆಂಟ್ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ, ಪೌರ ಕಾರ್ಮಿಕರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ವತಿಯ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.